ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 31/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 4/6/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನಿಮ್ಮ ಭಾಗ್ಯದ ಬಗ್ಗೆ ಹೆಮ್ಮೆ ಪಡಿರಿ. ನನಗೆ ಸಿಕ್ಕವರು ಯಾರು? ನಾನು ಯಾರ ಮಗು? ನನಗೆ ಯಾರ ಪ್ರಾಪ್ತಿಯಾಗಿದೆ? ನಿಮ್ಮ ಭಾಗ್ಯದ ಗುಣಗಾಯನ ಮಾಡಿ. ನನಗೆ ಭಗವಂತ ಸಿಕ್ಕಿದ್ದಾರೆ ಎಂದು. ಓಂ ನಮಃ ಶಿವಾಯ. ಈಗ ವಾಣಿಯ ಸೇವೆ ಕಡಿಮೆಯಾಗುತ್ತಿದೆ. ಹಾಗಾದರೆ ಈಗ ಯಾವ ಸೇವೆ ಮಾಡಬೇಕು? ಬಾಬಾ ಪದೇ ಪದೇ ಇದನ್ನೇ ಹೇಳುತ್ತಾರೆ, ಮನಸಾ ಸೇವೆ ಮಾಡಿ. ಏಕೆಂದರೆ ಮನಸ್ಸು ಶಕ್ತಿಯುತವಾಗಿದ್ದರೆ ಇಡೀ ವಿಶ್ವವೇ ಶಕ್ತಿಯುತವಾಗುತ್ತದೆ. ನಮ್ಮ ಮನಸಾ ಸೇವೆಯಿಂದ ಏನಾಗುತ್ತದೆ ಎಂದು ಯೋಚಿಸಬೇಡಿ. ನಿಮ್ಮ ಒಬ್ಬರ ಮನಸಾ ಸೇವೆಯು ಏನು ಮಾಡಬಲ್ಲದು? ನಿಮ್ಮ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತದೆ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಹೊರಲಿ. ನೋಡಿ, ನೀವು ಏನು ಮಾಡಬಲ್ಲೆವು ಎಂದು ಯೋಚಿಸಬೇಡಿ. ತಂದೆಯಂತೂ ಮಾಡಿಯೇ ಮಾಡುತ್ತಾರೆ. ತಂದೆಗೆ ಇದು ಕ್ಷಣಾರ್ಧದ ಕೆಲಸ. ನಾನು ಬಂದಿದ್ದೇನೆ ಎಂದು ಪ್ರತ್ಯಕ್ಷ ಮಾಡಲು ಬಾಬನಿಗೆ ಒಂದು ಚಿಟಿಕೆ ಸಾಕು. ಆದರೆ ಇದರಲ್ಲಿ ಮಕ್ಕಳ ಧೈರ್ಯ, ಸಹಾಯ, ಮಕ್ಕಳ ಪದವಿ, ಸತ್ಯಯುಗದ ಸ್ಥಾಪನೆ ಮತ್ತು ಅಲ್ಲಿನ ಸೀಟಿಗಾಗಿ ಸಿದ್ಧತೆ ಮಾಡಬೇಕಲ್ಲವೇ? ಹೀಗಿರುವಾಗ ಯಾರು ಪುರುಷಾರ್ಥ ಮಾಡದಿದ್ದರೆ, ನೆನಪಿನ ಪರಿಶ್ರಮ ಪಡದಿದ್ದರೆ, ಸತ್ಯಯುಗದಲ್ಲಿ ಸಮಾನ ಪಾಲು, ಸಮಾನ ಪದವಿ ನೀಡಬೇಕಾಗುತ್ತದೆ. ಆದ್ದರಿಂದ ಬಾಬಾ ಏನು ಮಾಡುತ್ತಿದ್ದಾರೆ? ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಆದ್ದರಿಂದ ಬೇರೆ ಏನನ್ನೂ ನೋಡಬೇಡಿ. ಯಾರನ್ನೂ ನೋಡಬೇಕು? ನನ್ನ ಬಾಬಾ ಮಧುರ ಬಾಬಾ, ಪ್ರೀತಿಯ ಬಾಬಾ, ಬಹಳ ಒಳ್ಳೆಯ ಬಾಬಾ. ಧನ್ಯವಾದ ಬಾಬಾ, ಧನ್ಯವಾದ. ನೀವು ನನಗೆ ಸಿಕ್ಕಿರಿ. ನಿಮ್ಮ ಭಾಗ್ಯದ ಬಗ್ಗೆ ಹೆಮ್ಮೆ ಪಡಿ. ನಾನು ಯಾರ ಮಗು? ನನಗೆ ಸಿಕ್ಕವರು ಯಾರು? ನನಗೆ ಯಾರ ಪ್ರಾಪ್ತಿಯಾಗಿದೆ? ನೋಡಿ, ನನ್ನ ಬಾಬಾ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದಾದರೂ ಕುಳಿತು ಚಿಂತನೆ ಮಾಡಿದ್ದೀರಾ? ಮಾಡಿರಿ. ಕೆಲವೊಮ್ಮೆ ನಿಮ್ಮ ಭಾಗ್ಯದ ಬಗ್ಗೆ ಗುಣಗಾಯನವನ್ನು ನಿಮ್ಮಲ್ಲೇ ಕುಳಿತು ಮಾಡಿಕೊಳ್ಳಿ. ಯೋಚಿಸಿ, ನಾನು ಅಂತಹ ಯಾವ ಕರ್ಮ ಮಾಡಿದ್ದೇನೆಂದರೆ ನನಗೆ ಅವರು ಸಿಕ್ಕಿದ್ದಾರೆ? ಮಕ್ಕಳು ಭೇಟಿಯಾದಾಗ ಸ್ವಲ್ಪ ಸಂಶಯದಲ್ಲಿರುತ್ತಾರೆ. ಗೊತ್ತಿಲ್ಲ, ನಾವು ತಪ್ಪು ದಾರಿ ಹಿಡಿದಿದ್ದೇವೆಯೇ? ನಾವು ಬೇರೆ ದಾರಿಯಲ್ಲಿ ಹೋಗುತ್ತಿದ್ದೇವೆಯೇ? ಬಾಬಾ ಹೇಳುತ್ತಾರೆ, ಇದು ಈಗ ಕಾಣಿಸುತ್ತಿದೆ. ಆದರೆ ಪದೇ ಪದೇ ಎದುರಿಗೆ ಬಂದಾಗ ಏನು ಯೋಚಿಸುತ್ತಾರೆ? ನಾವು ಎಷ್ಟು ಮೂರ್ಖರಾಗಿದ್ದೆವು. ಮೊದಲೇ ಸಿಕ್ಕಿದ್ದರು, ಆದರೂ ಆನಂದ ಪಡೆಯಲಿಲ್ಲ. ಬಾಬನ ಪ್ರೀತಿಯ ಸವಿಯನ್ನು ಸವಿಯಲಿಲ್ಲ. ನಾವು ತಪ್ಪು ಮಾಡುತ್ತಿದ್ದೇವೆಯೇ ಎಂಬ ಯೋಚನೆಯಲ್ಲೇ ಇದ್ದೆವು. ಈಗ ನೋಡಿ, ನಮ್ಮ ಸರದಿಯೇ ಬರುವುದಿಲ್ಲ. ಏಕೆಂದರೆ ಸೃಷ್ಟಿಯಲ್ಲಿ ಬದಲಾವಣೆಯಾದಾಗ ವಿರೋಧ ಅವಶ್ಯವಾಗಿ ಇರುತ್ತದೆ. ಮತ್ತು ಸೃಷ್ಟಿಯಲ್ಲಿ ಬದಲಾವಣೆಯಾಗುವುದಿಲ್ಲವಲ್ಲವೇ? ಆಗುತ್ತದೆ. ತಂದೆ ರಚಿಸಿದ ಯಜ್ಞದಲ್ಲಿ ಬದಲಾವಣೆಯಾಗುವುದಿಲ್ಲವೇ? ಆಗುತ್ತದೆ. ಈ 100 ವರ್ಷಗಳ ಯುಗದ ಬದಲಾವಣೆಯೇ ಪ್ರತಿ ಯುಗದ ಬದಲಾವಣೆಯಾಗಿದೆ. ಏಕೆಂದರೆ ಡ್ರಾಮಾದ ಶೂಟಿಂಗ್ ಎಲ್ಲಿ ನಡೆಯುತ್ತಿದೆ? ಸಂಗಮ ಯುಗದಲ್ಲಿ. ಹಾಗಾದರೆ ಬದಲಾವಣೆಯು ಎಲ್ಲಿ? ಸಂಗಮ ಯುಗದಲ್ಲಿ. ಬದಲಾವಣೆಯು ಶೂಟಿಂಗ್ನಲ್ಲಿ ಶೂಟ್ ಆಗಿದೆ. ಸತ್ಯಯುಗ ಮುಗಿದು ತ್ರೇತಾಯುಗಕ್ಕೆ ಬಂದಾಗ 2 ಕಲೆಗಳು ಕಡಿಮೆಯಾದವು. ಸ್ವಲ್ಪ ಬದಲಾವಣೆಯಾಯಿತು. ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬಂದಾಗ ಎಷ್ಟು ಕಲೆಗಳು ಕಡಿಮೆಯಾದವು? ಆಗಲೂ ಬದಲಾವಣೆಯಾಯಿತು. ಮತ್ತು ಬದಲಾವಣೆಯ ಜೊತೆಗೆ ವಿರೋಧ ಅವಶ್ಯವಾಗಿ ನಡೆಯಿತು. ನಾವು ಇದ್ದೆವು. ಬಾಬಾ ಬಂದಾಗ ಆ ಕಾಲದಲ್ಲಿ ಎಷ್ಟು ವಿರೋಧವಾಯಿತು. ನಾವು ಹೋದೆವು. ಗುಲ್ಜಾರ್ ದಾದಿ ಬಂದಾಗ ಎಷ್ಟು ವಿರೋಧವಾಯಿತು ಅಂದ್ರೆ, ಬ್ರಹ್ಮ ಬಾಬನ್ ದೇಹತ್ಯಾಗ ಆದ್ಮೇಲೆ ಗುಲ್ಜಾರ್ ದಾದಿ ತನುನಲ್ಲಿ ಶಿವಬಾಬಾ ಬಂದಾಗ್ಲೂ ಎಷ್ಟು ವಿರೋಧವಾಯಿತು. ಎಷ್ಟು ಮಕ್ಕಳು ಬಿಟ್ಟು ಹೋದರು. ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಈಗಿನದ್ದಾಗಿದೆ. ಈಗ ಎಷ್ಟು ಜನರು ಬಿಟ್ಟು ಹೋಗುತ್ತಾರೆ? ಅದಕ್ಕಾಗಿಯೇ 8ರ ಮಾಲೆ, 108ರ ಮಾಲೆ, 16,108ರ ಮಾಲೆಯ ಗಾಯನವಿದೆ. ಹೀಗೆ ತಂದೆಯ ಮಕ್ಕಳು ಲಕ್ಷಾಂತರ ಜನರಿದ್ದಾರೆ. ಆದರೆ ಮಾಲೆ ಲಕ್ಷಾಂತರ ಜನರದ್ದೇಕೆ ಆಗಲಿಲ್ಲ?
ಸಾವಿರಾರು ಸಂಖ್ಯೆಯಲ್ಲಿ ಏಕೆ ಎಣಿಕೆಯಾಯಿತು? ಏಕೆಂದರೆ ತಂದೆಯನ್ನು ಸರಿಯಾದ ರೀತಿಯಲ್ಲಿ ಗುರುತಿಸುವ ಸಮಯ ಇದೇ ಆಗಿದೆ. ಲಕ್ಷಾಂತರ ಜನರ ಎಣಿಕೆಯಾಗುತ್ತಿತ್ತು ಅಲ್ಲವೇ? 1,00,000ದ ಮಾಲೆ ಅಥವಾ 9,00,000ದ ಮಾಲೆ ಆಗಬೇಕಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಏಕೆ ಎಣಿಕೆಯಾಯಿತು? ಏಕೆಂದರೆ ತಂದೆಯನ್ನು ಗುರುತಿಸಬೇಕು. ಯಾವ ಮಕ್ಕಳು ತಂದೆಯನ್ನು ಗುರುತಿಸುತ್ತಾರೋ ಅವರ ಗಾಯನ 16,108ರ ಮಾಲೆಯವರೆಗೆ ಇದೆ. ಅದರಲ್ಲೂ ಮಕ್ಕಳು ಏನು ಯೋಚಿಸುತ್ತಾರೆ? ಅರೆ, ಬಾಬಾ ಹೇಗೆ ಮಾಡಬಲ್ಲರು? ಬಾಬಾ ಹೀಗೇಕೆ ಮಾಡಲಿಲ್ಲ? ಬಾಬಾ ಹೇಗೆ ಅಲ್ಲವೇ? ಆದರೆ 108ರ ಮಾಲೆಯವರು ಏನು ಯೋಚಿಸುತ್ತಾರೆ? ಇದರಲ್ಲಿ ದೊಡ್ಡ ಕಲ್ಯಾಣವಿದೆ. ಏಕೆಂದರೆ ನನ್ನ ತಂದೆ ಹೇಳಿದ್ದಾರೆ, ಕೆಲವು ನಿಯಮಗಳಲ್ಲಿ ಬದಲಾವಣೆಯಾಗಿದೆ. ಬಾಬಾ ಏನಾದರೂ ಬದಲಾವಣೆ ಮಾಡಿದರೆ, ಯಾರು ಭೇಟಿಯಾಗಿ ಹೋಗಿದ್ದಾರೋ, ಯಾರು ನಾವು ನಿಶ್ಚಯ ಬುದ್ಧಿ ಎನ್ನುತ್ತಾರೋ, ಬಾಬಾ ಅವರ ಪರೀಕ್ಷೆಯನ್ನು ಈಗ ತೆಗೆದುಕೊಂಡರೆ, ಏನಾದರೂ ಬದಲಾವಣೆ ಮಾಡಿದರೆ ಮಕ್ಕಳು ಏನು ಯೋಚಿಸುತ್ತಾರೆ? ಇದು ಹೇಗೆ ಸಾಧ್ಯ? ಬಾಬಾ ಹೇಗೆ ಹೇಳುತ್ತಾರೆ? ನಮ್ಮ ದಾರಿ ತಪ್ಪಾಗಿದೆಯೇ? ಮಕ್ಕಳ ಮನಸ್ಸಿನಲ್ಲಿ ಸಂಕಲ್ಪ ಬಂದರೆ ಅವರು ಫೇಲ್ ಎಂದರ್ಥ. ಫೇಲ್ ಎಂದರೆ 16,000ದ ಮಾಲೆಯಿಂದ 8ರಿಂದ ನೇರವಾಗಿ 1,000ದ ಮಾಲೆಗೆ ವರ್ಗಾವಣೆ. ಮತ್ತು ಯಾವ ಮಕ್ಕಳು ಬದಲಾವಣೆಯು ಸೃಷ್ಟಿಯ ನಿಯಮ ಎಂದು ಯೋಚಿಸುತ್ತಾರೋ, ನಿಯಮಗಳನ್ನು ಯಾರು ಮಾಡಿದ್ದು? ತಂದೆ ಸಮಯಕ್ಕೆ ಅನುಗುಣವಾಗಿ ನಿಯಮಗಳನ್ನು ಮಾಡಬಹುದು ಮತ್ತು ಸಮಯಕ್ಕೆ ಅನುಗುಣವಾಗಿ ತಂದೆ ನಿಯಮಗಳನ್ನು ಮುರಿಯಬಹುದು. ತಂದೆ ಪ್ರತಿಜ್ಞೆ ಮಾಡಿಲ್ಲ. ಬಾಬಾ ಪ್ರತಿಜ್ಞೆ ಮಾಡಿದ್ದಾರೆಯೇ? ನಾನು ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಪ್ರತಿಜ್ಞೆ ಮಾಡುತ್ತೇನೆ, ಈ ನಿಯಮ ಮುಂದುವರಿಯುತ್ತದೆ ಎಂದು. ಮಾಡಿದ್ದಾರೆಯೇ ಹೇಳಿ? ಮಾಡಿಲ್ಲವಲ್ಲ. ಸಮಯ ಬಂದಾಗ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತದೆ. ವಜ್ರಗಳು ಬೇಕು, ಕಲ್ಲುಗಳಲ್ಲ. ಕಲ್ಲುಗಳು ದ್ವಾಪರ ಯುಗದಲ್ಲಿ ಪೂಜೆ ಮಾಡಲು ಬೇಕು. ತಂದೆಗೆ ಸತ್ಯಯುಗಕ್ಕಾಗಿ ಏನು ಬೇಕು? ವಜ್ರಗಳು. ಯಾರು ಕಲ್ಲು ಬುದ್ಧಿಯವರು ಅವರು ಕಾಯಲಿ. ದ್ವಾಪರದಲ್ಲಿ ಸಿಗೋಣ, ಪೂಜೆ ಮಾಡಿಸಿಕೊಳ್ಳಿ. ಆದರೆ ವಜ್ರಗಳು ಎಲ್ಲಿಗೆ ಬರುತ್ತವೆ? ಸತ್ಯಯುಗಕ್ಕೆ ಸಿದ್ಧರಿದ್ದೀರಾ? ಅನೇಕ ಮಕ್ಕಳು ಮನಸ್ಸಿನಲ್ಲಿ ಯೋಚಿಸುತ್ತಲೇ ಇರುತ್ತಾರೆ, ಬಾಬಾ ಹೇಗೆ ಆಯಿತು? ಈ ಯೋಚನೆಯಲ್ಲೇ ಅನೇಕ ಮಕ್ಕಳು ಬಿಟ್ಟು ಹೋಗುತ್ತಾರೆ. ಆದರೆ ಅನೇಕ ಮಕ್ಕಳು ದೃಢವಾದ ಮುದ್ರೆಯನ್ನು ಹೊತ್ತುತ್ತಾರೆ. ನನ್ನ ಬಾಬಾ ಹೇಳಿದ್ದರಲ್ಲಿ ಎಂದಿಗೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಮತ್ತು ಒಂದು ವೇಳೆ ಅಕಲ್ಯಾಣವಾಯಿತು ಎಂದು ಅನಿಸಿದರೆ ಅದಕ್ಕೆ ಸ್ವಯಂ ತಂದೆಯೇ ಜವಾಬ್ದಾರರಾಗಿದ್ದಾರೆ. ಸಂಪೂರ್ಣ ಹೊರೆ ತಂದೆಯ ಮೇಲಿದೆ. ತಂದೆ ಪ್ರತಿಯೊಬ್ಬ ಮಗುವಿನ ಗ್ಯಾರಂಟಿ ನೀಡುತ್ತಾರೆ. ಆದರೆ ಯಾರು ಮನಸ್ಸಿನಿಂದ ಹೇಳುತ್ತಾರೋ ಅವರಿಗೆ ಮಾತ್ರ. ಬಾಯಿಂದ ಹೇಳುವಾಗ ತಂದೆ ಕಿವುಡನಾಗುತ್ತಾರೆ. ಹೃದಯದಿಂದ ಯಾರು ಹೇಳುತ್ತಾರೋ, ನನ್ನ ಬಾಬಾ ನೀವು ಏನೇ ಮಾಡಿದರೂ ಅದು ನನ್ನ ಕಲ್ಯಾಣಕ್ಕಾಗಿಯೇ ಮಾಡುತ್ತೀರಿ, ನೀವು ಮಾಡುವ ಬದಲಾವಣೆಯು ಕಲ್ಯಾಣಕ್ಕಾಗಿಯೇ ಇರುತ್ತದೆ. ತಂದೆ ಹೇಳುತ್ತಾರೆ, ಪ್ರತಿಯೊಬ್ಬ ಮಗುವು ಹೀಗೆ ಯೋಚಿಸಿದರೆ ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣವಿದೆ ಎಂದು. ಆಗ ಅವರಿಗೆ ಎಂದಿಗೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಈ ಎಲ್ಲ ಗ್ಯಾರಂಟಿ, ಎಲ್ಲ ಜವಾಬ್ದಾರಿ ತಂದೆಯದ್ದಾಗಿರುತ್ತದೆ. ಆದರೆ ಯಾರು ನಿಜವಾಗಿಯೂ ಹೀಗೆ ಯೋಚಿಸುತ್ತಾರೋ ಅವರಿಗೆ ಮಾತ್ರ. ಯಾರು ಬಾಯಿಂದ ಒಂದು ಹೇಳಿ ಒಳಗಡೆ ಇನ್ನೊಂದು ಯೋಚಿಸುತ್ತಾರೋ ಅವರ ಯಾವುದೇ ಜವಾಬ್ದಾರಿಯನ್ನು ತಂದೆ ತೆಗೆದುಕೊಳ್ಳುವುದಿಲ್ಲ ಮತ್ತು ತಂದೆ ಅವರ ಯಾವುದೇ ಗ್ಯಾರಂಟಿ ನೀಡುವುದಿಲ್ಲ. ಯಾರಾದರೂ ತಂದೆಗೆ ನಾವು ಹೀಗೆಯೇ ಯೋಚಿಸಿದ್ದೆವು ಎಂದು ಹೇಳಿದರೆ ಆ ಮಗು ನಾವು ಹೀಗೆ ಯೋಚಿಸಿದ್ದೆವು ಎಂದು ಹೇಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಯೋಚಿಸುವವರು ಎಂದಿಗೂ ಹೇಳುವುದಿಲ್ಲ. ಅವರು ತಮ್ಮ ಅಂತರ್ಮೌನದಿಂದ, ಸಂಕಲ್ಪದಿಂದ ದೃಢವಾಗಿರುತ್ತಾರೆ. ಅವರು ಕೇವಲ ತಂದೆಗೆ ಮಾತ್ರ ತಿಳಿಸುತ್ತಾರೆ. ಅವರು ತಂದೆಯ ಮುಂದೆ ಸ್ಪಷ್ಟವಾಗಿರುತ್ತಾರೆ. ಜಗತ್ತಿನವರ ಮುಂದೆ ಯಾವ ಫಲ ಸಿಗುತ್ತದೆ? ಫಲ ಸಿಗುವುದು ಯಾರಿಂದ? ತಂದೆಯಿಂದ. ಹಾಗಾದರೆ ಇತರರ ಮುಂದೆ ನಾವು ಹೀಗೆ ಯೋಚಿಸುತ್ತೇವೆ, ಯೋಚಿಸುವುದಿಲ್ಲ ಎಂದು ಸ್ಪಷ್ಟಪಡಿಸುವುದರಿಂದ ಏನು ಪ್ರಯೋಜನ? ನೋಡಿ, ಯಾರು ನೋಡುತ್ತಿದ್ದಾರೆ? ತಂದೆಗಾಗಿ ಯೋಚಿಸಿದ್ದಾರೆ,
ಅವರು ಹೇಳುವುದೇ ಇಲ್ಲ ನಾನು ಹೀಗೆ ಯೋಚಿಸಿದೆ ಎಂದು. ಏಕೆಂದರೆ ಅವರ ಹೃದಯ ಅಷ್ಟು ಚೆನ್ನಾಗಿರುತ್ತದೆ. ನಾನು ಹೀಗೆ ಯೋಚಿಸಿದರೆ ನನ್ನ ಅಕಲ್ಯಾಣ ಎಂದಿಗೂ ಆಗಲು ಸಾಧ್ಯವಿಲ್ಲ ಮತ್ತು ಇದನ್ನು ನಾನು ಯಾರಿಗೂ ಹೇಳುವ ಅಗತ್ಯವಿಲ್ಲ. ಇವು ಬಹಳ ಅತಿ ಸೂಕ್ಷ್ಮ ವಿಷಯಗಳು. ಇದು ಸೂಕ್ಷ್ಮ ಪೇಪರ್ ಆಗಿದೆ. ಇದು ಸೂಕ್ಷ್ಮ ಪ್ರಶ್ನೆ ಮತ್ತು ಸೂಕ್ಷ್ಮ ಉತ್ತರವೂ ಆಗಿದೆ. ಹೃದಯದಿಂದ ಯೋಚಿಸುವವರು ಬಾಯಿಂದ ಹೇಳುವುದಿಲ್ಲ ನನ್ನ ಬಾಬಾ ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣ ಮಾಡುತ್ತಾರೆ ಎಂದು ಯೋಚಿಸಿದೆ ಎಂದು. ಯಾರ ಹೃದಯದಿಂದ ಹೊರಡುತ್ತದೆಯೋ ಹೃದಯದಿಂದ ಒಂದು ದೃಢವಾದ ಧ್ವನಿ ಹೊರಡುತ್ತದೆ. ನನ್ನ ಬಾಬಾ ಏನು ಮಾಡಿದರೂ ಅದರಲ್ಲಿ ಕಲ್ಯಾಣವಿರುತ್ತದೆ. ಸರಿತಾನೆ? ಬಾಬಾ ಬಹಳ ಪ್ರೀತಿಯ ಮಧುರ ಮುಗ್ಧರಾಗಿದ್ದಾರೆ. ಅವರು ಪ್ರೀತಿಯ ಮಧುರ ಮುಗ್ಧರಾಗಿರದಿದ್ದರೆ ಇಡೀ ಮೆರವಣಿಗೆ ಮುಗ್ಧ ಮಕ್ಕಳದ್ದೇ ಆಗಿರುತ್ತಿತ್ತೆ, ಆಯ್ಕೆ ಮಾಡಿದ ಮಕ್ಕಳದ್ದಾಗಿರುತ್ತಿರಲಿಲ್ಲ. ಆದರೆ ವಿಭಾಗಗಳು ಬೇರೆ ಬೇರೆಯಾಗಿವೆ, ಅವಕಾಶಗಳು ಬೇರೆ ಬೇರೆಯಾಗಿವೆ. ಎಲ್ಲರಿಗೂ ಪಾತ್ರ ನೀಡಲಾಗಿದೆ, ಚೆನ್ನಾಗಿ ಅಭಿನಯಿಸಿ ಎಂದು. ಆದರೆ ಮಕ್ಕಳು ಪಾತ್ರದಲ್ಲಿ ಎಷ್ಟು ಒಳಗಡೆ ಹೋಗಿದ್ದಾರೆಂದರೆ ಡೈರೆಕ್ಟರ್ ಅನ್ನೇ ಮರೆತು ಬಿಟ್ಟಿದ್ದಾರೆ. ಡೈರೆಕ್ಟರ್ ಯಾವ ಪಾತ್ರ ಮಾಡಲು ಹೇಳಿದ್ದಾರೋ ಎನ್ನುವುದನ್ನೇ ಮರೆತು ಬಿಟ್ಟಿದ್ದಾರೆ. ಇದು ತಪ್ಪು ಎಂದು ಗೊತ್ತಿದ್ದರೂ ಅದೇ ಪಾತ್ರ ಮಾಡುತ್ತಿದ್ದಾರೆ. ಅದನ್ನು ಕಲ್ಯಾಣ ಎನ್ನಲಾಗುತ್ತದೆಯೇ? ಇಲ್ಲ. ಇದು ಸಂಗಮ ಯುಗ, ಸತ್ಯಯುಗದ ಮುಕ್ತ ಆಮಂತ್ರಣ. ಯಾರು ಹೊರಬರಬಲ್ಲರೋ ಅವರು ಬರಲಿ. ತಂದೆ ಪೇಪರ್ ನೀಡುತ್ತಿದ್ದಾರೆ, ಇತ್ತ ಅತ್ತ ನಕಲು ಮಾಡುತ್ತಿದ್ದಾರೆ. ಅವನ ಪೇಪರ್ನಲ್ಲಿ ಸರಿಯಾಗಿ ಬರೆದಿರಬಹುದು, ಅವಳ ಪೇಪರ್ನಲ್ಲಿ ಉತ್ತರ ಸರಿಯಾಗಿ ಬರೆದಿರಬಹುದು ಎಂದು ಯೋಚಿಸುತ್ತಾ ಫೇಲ್ ಆಗುತ್ತಾರೆ. ಅಂದರೆ ಇತರರನ್ನು ನೋಡುವುದು, ಅವನು ಹಾಗೆ ಮಾಡುತ್ತಾನೆ ನಾನು ಹಾಗೆಯೇ ಮಾಡುತ್ತೇನೆ ಎಂದು. ಅರೆ, ನಿಮ್ಮ ಪೇಪರ್ ಬೇರೆಯೇ ಇದೆ. ಅವನ ಪ್ರಶ್ನೆಗಳನ್ನು ನಿಮ್ಮ ಪೇಪರ್ನಲ್ಲಿ ಬರೆದರೆ ನೀವು ಫೇಲ್ ಆಗುತ್ತೀರಿ. ಇದು ಯಾವ ಕ್ಲಾಸ್? ಇದು ಹೈ ಲೆವೆಲ್ ಕ್ಲಾಸ್. ಮತ್ತು ಜಗತ್ತಿನಲ್ಲೂ ಮಕ್ಕಳಿಗೆ ಬರೆಯಲು ಬೇರೆ ಬೇರೆ ಪ್ರಶ್ನೆ ಉತ್ತರಗಳನ್ನು ನೀಡಲಾಗುತ್ತದೆ. ಬೇರೆ ಬೇರೆ ಕ್ಲಾಸ್ಗೆ ಬೇರೆ ಬೇರೆ ಪ್ರಶ್ನೆಗಳಿರುತ್ತವೆ. ಬೇರೆ ಬೇರೆ ಮಕ್ಕಳ ಬುದ್ಧಿಯನ್ನು ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಬುದ್ಧಿಯನ್ನು ನೋಡಿ ಪ್ರಶ್ನೆಗಳನ್ನು ನೀಡುತ್ತಾರೆ. ಯಾರ ಬುದ್ಧಿ ಮಂದವಾಗಿದೆಯೋ ಅವರಿಗೆ ಅಂತಹ ಪ್ರಶ್ನೆಗಳನ್ನು ನೀಡುತ್ತಾರೆ. ಯಾರ ಬುದ್ಧಿ ಚುರುಕಾಗಿದೆಯೋ ಅವರಿಗೆ ಚುರುಕಿನ ಪ್ರಶ್ನೆಗಳನ್ನೇ ಕೊಡುತ್ತಾರೆ. ಮತ್ತು ಇದು ನೇರವಾಗಿ ಇಡೀ ಸೃಷ್ಟಿಯ ರಚಯಿತ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗಾದರೆ ಬುದ್ಧಿಗೆ ಅನುಗುಣವಾಗಿ ಪೇಪರ್ ಕೊಡುತ್ತಿದ್ದಾರಲ್ಲವೇ? ಬಾಬಾ, ನೀವು ನಮಗೆ ಇಷ್ಟು ಕಠಿಣ ಪರೀಕ್ಷೆ ನೀಡಿದ್ದೀರಿ, ನಮಗೆ ಉತ್ತರವೇ ಗೊತ್ತಿಲ್ಲದ ಪ್ರಶ್ನೆ ನೀಡಿದ್ದೀರಿ ಎಂದು ಯಾರು ಹೇಳುವುದಿಲ್ಲ ಅಲ್ಲವೇ? ಪ್ರತಿಯೊಬ್ಬರಿಗೂ ನೀವು ಎಷ್ಟು ಓದಿದ್ದೀರೋ ಅಷ್ಟು ಪೇಪರ್ ನೀಡುತ್ತಿದ್ದಾರೆ. ನೀವು ಇದನ್ನು ಪಾಸ್ ಮಾಡಿ, ಆಗ ನಿಮಗೆ ಮುಂದಿನ ಕ್ಲಾಸ್ನ ಪೇಪರ್ ನೀಡುತ್ತಾರೆ. ಅನೇಕ ಮಕ್ಕಳು ಅದರಿಂದ ಹೊರಬರಲು ಸಾಧ್ಯವಾಗದೆ ಅದರಲ್ಲಿ ಸಿಲುಕಿಕೊಂಡಿರುತ್ತಾರೆ. ಇತರರನ್ನು ನೋಡುತ್ತಿರುತ್ತಾರೆ, ಅವನು ಹೀಗೆ ಮಾಡಿದ ನಾನು ಹಾಗೆಯೇ ಮಾಡುತ್ತೇನೆ ಎಂದು. ಎಲ್ಲರ ಪೇಪರ್ ಬೇರೆ ಬೇರೆಯಾಗಿದೆ ಸಹೋದರರೇ. ಎಲ್ಲರ ಪರಿಸ್ಥಿತಿ ಬೇರೆ ಬೇರೆಯಾಗಿದೆ. ಎಲ್ಲರ ಸ್ವಭಾವವೂ ಬೇರೆ ಬೇರೆಯಾಗಿದೆ. ಸಂಸ್ಕಾರಗಳು ಬೇರೆ ಬೇರೆಯಾಗಿವೆ. ಸರಿತಾನೆ ಮಕ್ಕಳೇ? ಒಳ್ಳೆಯದು. ಎಲ್ಲ ಮಕ್ಕಳಿಗೂ ಹೇಳಿ ತಮ್ಮ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಲು. ಮನಸ್ಸು ಶಕ್ತಿಯುತವಾಗಿದ್ದರೆ ತನುವು ಶಕ್ತಿಯುತವಾಗಿರುತ್ತದೆ. ಶರೀರಕ್ಕೆ ಆಹಾರ ನೀಡುವಂತೆ ಆತ್ಮಕ್ಕೂ ಆಹಾರ ನೀಡಿ. ಸರಿಯಾಗಿದೆ. ಯಾರಾದರೂ ಇದುವರೆಗೆ ಓಂಕಾರ ಮಾಡದಿದ್ದರೆ ಅವರ ಅಂಕಗಳು ಬಹಳ ಕಡಿಮೆಯಾಗುತ್ತವೆ. ಏಕೆಂದರೆ ಎಲ್ಲಿ ನಮ್ಮ ಬಾಬಾ ಮತ್ತು ನಾವಿದ್ದೇವೆಯೋ ಅಲ್ಲಿ ಓಂ ಖಂಡಿತವಾಗಿಯೂ ಇದೆ. ಎಲ್ಲವೂ ಅದರಿಂದಲೇ ನಿರ್ಮಾಣವಾಗಿದೆ. ಅಂಕಗಳು ಕಡಿತವಾಗುತ್ತವೆ. ಖಂಡಿತವಾಗಿಯೂ ನಿಮ್ಮ ಅಂಕಗಳು ಕಡಿಮೆಯಾಗುತ್ತವೆ. ಮೊದಲೇ ಹೇಳುತ್ತಿದ್ದೇವೆ, ಯಾರು ಕುಳಿತು ಮಾಡುವುದಿಲ್ಲವೋ ಅವರ ಅಂಕಗಳು ಕಡಿತವಾಗುತ್ತವೆ. ಆಮೇಲೆ ಹೇಳಬೇಡಿ ಬಾಬಾ ಇದನ್ನು ನಮಗೆ ಕಲಿಸಲೇ ಇಲ್ಲ ಎಂದು. ಹೊಸ ಪಠ್ಯಕ್ರಮ ಬಂದಿದೆ. ಅರೆ, ಮೊದಲು ಇಷ್ಟನ್ನಂತೂ ಕಲಿಸಿದ್ದರು,
ಬಾಬಾ ಬಂದಾಗ ಏನು ಮಾಡಿಸುತ್ತಿದ್ದರು? ಓಂ. ಬ್ರಹ್ಮನಲ್ಲಿ ಶಿವಬಾಬಾ ಪಾದಾರ್ಪಣೆ ಮಾಡಿದಾಗ ಓಂ ಧ್ವನಿಯನ್ನು ಮಾಡಿಸುತ್ತಿದ್ದರು. ಓಂ. ಈ ಧ್ವನಿಯಿಂದಲೇ ವಿಶ್ವದ ಬದಲಾವಣೆಯಾಯಿತು. ಎಲ್ಲರೂ ಕೇಳುತ್ತಾರೆ, ಅಷ್ಟು ಬುದ್ಧಿ ಉಪಯೋಗಿಸಬೇಕಲ್ಲವೇ? ಕುರಿಗಳಂತೆ ಹೋಗುವವರಿಗೆ ಇದು ಅರ್ಥವಾಗುವುದಿಲ್ಲ. ಆದರೆ ತಿಳುವಳಿಕೆಯುಳ್ಳವರು ತಮ್ಮ ದಾರಿಯನ್ನು ತಾವೇ ಕಂಡುಕೊಳ್ಳುತ್ತಾರೆ. ಇಷ್ಟು ಕೇಳುತ್ತೀರಿ, ಕೋರ್ಸ್ನಲ್ಲಿ ಕೇಳುತ್ತೀರಿ, 7 ದಿನಗಳ ಬಟ್ಟಿಯಲ್ಲಿ ಕೇಳುತ್ತೀರಿ, ಎಷ್ಟು ಒಳ್ಳೆಯ ರೆಕಾರ್ಡಿಂಗ್ಗಳನ್ನು ಕೇಳುತ್ತೀರಿ, ಎಲ್ಲವೂ ಬರುತ್ತದೆ. ಆದರೂ ನಮಗೆ ಹೇಳಿಲ್ಲ ಎಂದರೆ ನೀವು ಮೂರ್ಖರು ಎಂದರ್ಥ. ಗೊತ್ತಿರಲಿಲ್ಲ ಎಂದರೆ ಇದುವರೆಗೆ ಏನು ಕೇಳಿದ್ದೀರಿ? ನಾವು ಇಷ್ಟು ಸಮಯದಿಂದ ಜ್ಞಾನದಲ್ಲಿದ್ದೇವೆ, ನಮಗೆ ಕಲಿಸಲಿಲ್ಲ ಎನ್ನುತ್ತಾರೆ. ಈಗಂತೂ ಕಲಿಸುತ್ತಿದ್ದಾರಲ್ಲ. ಈಗಲೂ ಒಪ್ಪದಿದ್ದರೆ ನೇರವಾಗಿ ಪೇಪರ್ನಲ್ಲಿ ಅರ್ಧ ಅಂಕಗಳು ಕಡಿತವಾಗುತ್ತವೆ. ಈ ಒಂದು ಪ್ರಶ್ನೆಯೇ ಪೂರ್ತಿ 50 ಅಂಕಗಳದ್ದಾಗಿದೆ. ಇದು ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ. ಯಾರು ಇದನ್ನು ಮಾಡುತ್ತಾರೋ ಅವರು ಸಂಪೂರ್ಣವಾಗಿ ಪಾಸ್ ಆಗುತ್ತಾರೆ. ಸರಿ ತಾನೆ? ಈಗ ಈ ಬದಲಾವಣೆಯಂತೂ ಆಗುತ್ತದೆ. ಮತ್ತು ಈಗ ಯಾರು ಇಲ್ಲಿ ಮಿಲನ ಆಚರಿಸಲು ಬರುತ್ತಾರೋ, ಮೊದಲು 2, 3 ಮಕ್ಕಳು ಎದುರಿಗೆ ಕುಳಿತು ಸಭೆಯಲ್ಲೇ ಕುಳಿತು ಓಂಕಾರ ಮಾಡಿಸಲಿ. ಮತ್ತು ಇದು ಏನಾಗುತ್ತಿದೆ ಎಂದು ಯೋಚಿಸುವವರು, ಇದನ್ನು ನಾವು ಎಂದೂ ಕಲಿತಿಲ್ಲ, ನಾವು ಸೆಂಟರ್ಗೆ ಹೋಗುತ್ತಿದ್ದೆವು, ಅಲ್ಲಿ ಇದನ್ನು ಎಂದು ಕಲಿಸಲಿಲ್ಲ. ಮತ್ತು ಬಾಬಾ ಇದು ಆಗಿರಲು ಸಾಧ್ಯವಿಲ್ಲ ಅಂದ್ರೆ ಈ ರೀತಿ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಇವ್ರು ಬಾಬಾನೇ ಅಲ್ಲ, ಇವ್ರು ಬಾಬಾ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತವ್ರು ಇಲ್ಲಿಗೆ ಬರದಿದ್ದರೂ ಪರವಾಗಿಲ್ಲ. ಪ್ರಾರಂಭದಲ್ಲಿ ಹೀಗೆಯೇ ಆಗಿತ್ತು. ಬ್ರಹ್ಮ ಬಾಬಾರವರ ಮುಖದಿಂದ ಶಿವಬಾಬಾ ಎಲ್ಲಾ ಮಕ್ಕಳಿಗೂ ಓಂ ಧ್ವನಿಯನ್ನು ಮಾಡಿಸುತ್ತಿದ್ದರು ಮತ್ತು ಅವರು ಸಾಕ್ಷಾತ್ಕಾರಕ್ಕೆ ಹೋಗುತ್ತಿದ್ದರು. ಹೀಗೆಯೇ ಆಗಿತ್ತು. ನಾವು ಮಾಡುವುದಿಲ್ಲ ಎಂದು ಯೋಚಿಸಿದರೆ ಅದು ನಿಮ್ಮ ಇಷ್ಟ. ಬಾಬಾ ಮೊದಲೇ ಹೇಳುತ್ತಿದ್ದಾರೆ, ಇದು ನಡೆಯುತ್ತದೆ. ಎಲ್ಲರೂ ಬಂದು ಕುಳಿತು ಓಂ ಮಾಡುತ್ತಾರೆ, ಮನಸ್ಸಿಟ್ಟು ಮಾಡುತ್ತಾರೆ, ಬುದ್ಧಿಯನ್ನಿಟ್ಟು ಮಾಡುತ್ತಾರೆ. ಹೊಸದಾಗಿ ಏನಾಗುತ್ತಿದೆ ಎಂದು ಯೋಚಿಸುವವರು, ಇಂತಹದ್ದನ್ನು ನಾವು ಎಂದೂ ಕೇಳಿಲ್ಲ ಎನ್ನುವವರು ಇನ್ನು ಸಣ್ಣ ಮಕ್ಕಳು ಇನ್ನು ಓಂಕಾರದಲ್ಲೇ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಆತ್ಮದ ಮೊದಲ ಪಾಠ ಮತ್ತು ಅಂತಿಮ ಪಾಠ ಅದೇ ಎನ್ನುವುದು ಗೊತ್ತಿಲ್ಲ. ಆತ್ಮವು ಗರ್ಭ ಪ್ರವೇಶ ಮಾಡಿದಾಗ ನಾನು ಯಾರು ಎಂಬ ಗುರುತು ಸಿಕ್ಕಿತು ಮತ್ತು ಶರೀರ ಬಿಡುವಾಗ ನಾನು ಯಾರು? ಆಗ ಏನೆನ್ನುತ್ತೀರಿ? ಆತ್ಮವು ಬೇಬಿ ಆಗಿತ್ತೆ. ಇಡೀ ಜೀವನ ಬದುಕಿದ ಮೇಲೆ ಅದು ಸಣ್ಣ ಮಗುವೆ. ಆತ್ಮದ ಪಾಠವನ್ನು ಪಕ್ಕಾ ಮಾಡುತ್ತಿರುವುದು ಇದೇ ಅಂತಿಮ ಪಾಠ, ಇದೇ ಮೊದಲ ಪಾಠ. ಓಂ ಎನ್ನುವುದು ಸಣ್ಣ ಮಕ್ಕಳ ಕೆಲಸ ಎಂದು ಯೋಚಿಸುವವರಿಗೆ ಯಾವುದೇ ಜ್ಞಾನವಿಲ್ಲ ಎಂದರ್ಥ. ಬಾಬಾ ಏನು ಕಲಿಸಿದ್ದಾರೆ? ನೀವು ಆತ್ಮ ಮತ್ತು ನಾನು ಪರಮಾತ್ಮ ಮತ್ತು ನಾವಿಬ್ಬರು ತಂದೆ ಮಕ್ಕಳು. ನಂತರ ನೋಡಿ, ಇವರೆಲ್ಲ ಯಾರು? ಆತ್ಮಗಳು. ಪ್ರಾರಂಭದಲ್ಲಿ ಆತ್ಮ ಎಂದು ಕಲಿಸಿದರು. ನಂತರ ನಾವು ಹೋದಾಗ ನಾನು ಶರೀರ ಎನ್ನುವುದು ಬಂತು. ಈಗ ಪ್ರತಿಯೊಬ್ಬರನ್ನು ಕೇಳಿ, ಏನು ಯೋಚಿಸುತ್ತಾರೆ? ನಾನು ಇದನ್ನು ಮಾಡುತ್ತೇನೆ, ನನ್ನ ಅಧೀನದಲ್ಲಿ ಇಷ್ಟು ಸೆಂಟರ್ಗಳಿವೆ, ಅಥವಾ ನಾನು ಇಷ್ಟು ಜನರಿಗೆ ಜ್ಞಾನ ಹೇಳುತ್ತೇನೆ, ನಾನು ಇಷ್ಟು ಮಾಡಿದ್ದೇನೆ. ಈ ಮಧ್ಯದಲ್ಲೇನು ಬಂತು? ಶರೀರ ಬಂತು. ಆತ್ಮವಿಲ್ಲದೆ ಶರೀರ ಇರುತ್ತದೆಯೇ? ಆತ್ಮ ಮತ್ತು ಶರೀರ ಸೇರಿಯೇ ಜೀವಾತ್ಮ ಆಗಿರುವುದು. ಈಗ ಶರೀರ ಬಿಡುವ ಸಮಯ ಬಂದಾಗ ಏನೆನ್ನುತ್ತೀರಿ? ನನ್ನ ಇಷ್ಟು ಆಸ್ತಿ ಇದೆಯೇ? ನನಗಿಷ್ಟು ಮಕ್ಕಳಿದ್ದಾರೆಯೇ? ನನ್ನ ಇಷ್ಟು ಜಾಗ ಅಲ್ಲಿದೆಯೇ? ಏನೆನ್ನುತ್ತೀರಿ? ಎಲ್ಲವನ್ನೂ ಬಿಟ್ಟು ಹೋಗಬೇಕು. ಯಾರು ಹೋಗುತ್ತಾರೆ? ಶರೀರ. ಆತ್ಮ ಹೋಗುತ್ತದೆ. ಶರೀರ ಎಂದು ತಿಳಿಯುವುದು ಎಂದರೆ ದೇಹಾಭಿಮಾನದ ಶಿಖರ ತಲುಪುವುದು, ಮತ್ತು ಆತ್ಮ ಎಂದು ತಿಳಿಯುವುದು ಎಂದರೆ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳುವುದು, ಮತ್ತು ಓಂಕಾರ ಮಾಡುವುದು ಎಂದರೆ ಬಾಬನ ಹೃದಯದಲ್ಲಿ ಲೀನವಾಗುವುದು. ಹಾಗಾದರೆ ತಂದೆಯ ಹೃದಯದಲ್ಲಿ ಲೀನರಾಗಿದ್ದೀರಲ್ಲವೇ? ಅವರ ಪ್ರೀತಿಯಲ್ಲಿ ಅವರು ಮತ್ತು ನಾನು, ಮೂರನೆಯವರು ಯಾರೂ ಇಲ್ಲ. ಓಂ. ಅವರು ಮತ್ತು ನಾನು
ಬೇರೆ ಯಾರೂ ಇಲ್ಲ. ನಾನಾತ್ಮ ಆ ಪರಮಾತ್ಮನನ್ನು ನೆನಪು ಮಾಡುತ್ತೇನೆ ಮತ್ತು ನಾನು ಅವರ ಬಳಿ ಹೋಗಬೇಕು. ನಾನು ನನ್ನ ತಂದೆಯ ಬಳಿ ಹೋಗಬೇಕು. ನಾನು ತಂದೆಯ ಪ್ರೀತಿಯಲ್ಲಿ ಲೀನವಾಗಬೇಕು. ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ. ಅಂತಿಮ ಸಮಯದಲ್ಲೂ ಇದೇ ಇರುತ್ತದೆ. ಭಕ್ತಿ ಮಾರ್ಗದಲ್ಲೂ ಆತ್ಮವೇ ಪರಮಾತ್ಮ ಎನ್ನುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಓಂ, ಅವರು ನನ್ನ ಬಾಬಾ ಮತ್ತು ನಾನಾತ್ಮ. ಮತ್ತು ನಾನಾತ್ಮ ಎಷ್ಟು ಶಾಂತವಾಗಿದ್ದೇನೆಂದರೆ ನನ್ನ ತಂದೆಯ ಬಳಿ ಹೋಗಿ ಅವರ ಮಡಿಲಲ್ಲಿ ಕುಳಿತುಕೊಳ್ಳುತ್ತೇನೆ. ನನ್ನ ಶಾಂತ ಸ್ವರೂಪ ಸ್ವಧರ್ಮದಲ್ಲಿ ಸ್ಥಿತನಾಗುತ್ತೇನೆ. ಓಂಕಾರ ಹೇಳುವುದರಿಂದಲೇ ಎಷ್ಟು ನೆಮ್ಮದಿ ಸಿಗುತ್ತದೆ. ಆದ್ದರಿಂದ ತಂದೆಯನ್ನು ಯಾವಾಗಲೂ ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ. ನಂತರ ಓಂ ಮಾಡಿದ ಮೇಲೆ ಮಹಿಮೆ ಮಾಡಿ, ವಾ ನಾನು, ವಾ ನನ್ನ ಭಾಗ್ಯ ಮತ್ತು ವಾ ನನ್ನ ಬಾಬಾ ನನಗೆ ಸಿಕ್ಕಿದ್ದಾರೆ. ನಾನು ತಂದೆಯನ್ನು ಪಡೆದಿದ್ದೇನೆ. ನಾನು ತಂದೆಯ ಪ್ರೀತಿಯಲ್ಲಿ ಲೀನವಾಗಿದ್ದೇನೆ. ನನಗೆ ಅವರ ಪ್ರೀತಿ ಸಿಕ್ಕಿದೆ. ನಾನೆಷ್ಟು ಭಾಗ್ಯಶಾಲಿ ಎಂದರೆ ಕೇವಲ ನನಗೆ ಸಿಕ್ಕಿದ್ದಾರೆ. ಸರಿ ತಾನೆ? ಮತ್ತು ಬೇಬಿ ಎನ್ನುತ್ತಾರೆ. ಹೌದು, ನಾವು ಬೇಬಿ. ನಾವು ದೊಡ್ಡವರಾಗಬಾರದು. ನಾವು ಮಡಿಲಲ್ಲೇ ಇರಬೇಕು. ದೊಡ್ಡವರಾಗುವುದು ಚೆನ್ನಾಗಿರುತ್ತದೆಯೇ? ನಾವು ಪುಟ್ಟ ಬೇಬಿ ಆಗಿರುತ್ತೇವೆ. ನಾನು ಪುಟ್ಟ ಮಗು. ಯಾರಿಗೆ? ನನ್ನ ಬಾಬನಿಗೆ. ಏಕೆಂದರೆ ಬೇಬಿ ಆದಾಗ, ಪುಟ್ಟ ಮಕ್ಕಳಾದಾಗ ಹಗೂರವಾದ ಫರಿಷ್ಠೆಗಳಾಗುತ್ತೇವೆ. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಚಿಂತೆ ಇಲ್ಲ. ನಿಶ್ಚಿಂತ ಚಕ್ರವರ್ತಿ. ಮತ್ತು ನಿಶ್ಚಿಂತ ಚಕ್ರವರ್ತಿ ಒಬ್ಬ ಬೇಬಿ ಮಾತ್ರ ಆಗಲು ಸಾಧ್ಯ. ಸಣ್ಣ ಮಗು ಮಾತ್ರ ನಿಶ್ಚಿಂತವಾಗಿರಲು ಸಾಧ್ಯ. ದೊಡ್ಡವರು ಈ ರೀತಿ ಆಗಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಯಾರಾದರೂ ದೊಡ್ಡ ಮಗುವಾದರೆ ಅವರಿಗೆ ಪ್ರತಿಯೊಂದು ವಿಷಯದ ಟೆನ್ಷನ್ ಇರುತ್ತದೆ. ಆದರೆ ಇಲ್ಲಿ ಬೇಬಿಯಾಗಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಶ್ಚಿಂತ ಚಕ್ರವರ್ತಿ ಆಗಿ ಬಿಡಿ. ಬೇಬಿ ಎಂದರೆ ಫರಿಸ್ತ, ಸಣ್ಣ ಮಗು ಎಂದರೆ ಫರಿಸ್ತ. ಹಗುರವಾಗಿ ಹಾರಾಡುವ ಪುಟ್ಟ ಫರಿಸ್ತ ಹೀಗೋ ಹೊರಟ, ಅಲ್ಲಿಂದ ಹೊರಟ, ಇತ್ತ ಹೋದ, ಅತ್ತ ಹೋದ, ಹಾರುತ್ತಾ ಹಾರುತ್ತಾ ಬಾಬನ ಸಂದೇಶ ಕೊಡುತ್ತಾ ಇಲ್ಲಿಂದ ಮೇಲಾರಿದ, ಅಲ್ಲಿಂದ ಮೇಲಾರಿದ, ಅಲ್ಲಿಯೂ ಬಾಬನ ಪರಿಚಯ ಕೊಡುತ್ತಾ ಮೇಲಾರಿದ. ಯಾವುದಾದರೂ ಪ್ರೋಗ್ರಾಮ್ ಮಾಡುವಾಗ ಏನು ಮಾಡುತ್ತೀರಿ? ಪಾಂಪ್ಲೆಂಟ್ಸ್ಗಳನ್ನು ಮುದ್ರಿಸಿಕೊಂಡು ಓಡುತ್ತೀರಿ. ಎಷ್ಟು ಉಮಂಗವಿರುತ್ತದೆ, ಇಲ್ಲೂ ಕೊಡುತ್ತೇವೆ, ಅಲ್ಲೂ ಕೊಡುತ್ತೇವೆ ಎಂದು. ಹಾಗಾದರೆ ನಾವು ಏನಾಗೋಣ? ಪುಟ್ಟ ಪುಟ್ಟ ಫರಿಸ್ತಗಳಾಗೋಣ ಮತ್ತು ಎಲ್ಲರಿಗೂ ಸಂದೇಶ ಕೊಡುತ್ತಾ ಸಾಗೋಣ. ಇಗೋ ಭಗವಂತ ಬಂದಿದ್ದಾರೆ, ನನ್ನ ಬಾಬಾ ಬಂದಿದ್ದಾರೆ, ನನ್ನ ಜೊತೆಗಾರ ಬಂದಿದ್ದಾರೆ, ನನ್ನ ತಂದೆ ಬಂದಿದ್ದಾರೆ, ನನ್ನ ಬಂಧು ಸಖ ಬಂದಿದ್ದಾರೆ. ಇಗೋ ಆ ತಂದೆ ಬಂದರು ಬಂದರು ಬಂದರು. ಈ ರೀತಿ ಒಂದು ಪುಟ್ಟ ಫರಿಸ್ತ ಆಗಿ ಮೇಲಾರುತ್ತಾ ಸಾಗಿ ತಂದೆಯ ಪರಿಚಯ ಕೊಡುತ್ತಾ ಸಾಗಿ, ನನ್ನ ಬಾಬಾ ಬಂದಿದ್ದಾರೆ. ಸಣ್ಣ ಮಗು ಸುತ್ತಮುತ್ತ ಸುತ್ತುತ್ತಿರುತ್ತದೆ. ನೋಡಿ, ನಮ್ಮ ಬಾಬಾ ಬಂದಿದ್ದಾರೆ, ನಮ್ಮ ಮನೆಗೆ ಆ ಅತಿಥಿ ಬಂದಿದ್ದಾರೆ, ನಮ್ಮ ಭಾರತಕ್ಕೆ ಭಗವಂತ ಬಂದಿದ್ದಾರೆ, ಭಗವಂತ ಭಗವತಿಯನ್ನಾಗಿ ಮಾಡಲು ಬಂದಿದ್ದಾರೆ. ಹೀಗೆ ಸುತ್ತುತ್ತಾ ಹೋಗಿ ಆಗ ಬಹಳ ಮಜಾ ಬರುತ್ತದೆ. ಒಂದು ಆತ್ಮಿಕ ನಶೆ ಏರಿಸಿಕೊಳ್ಳಿ. ಸರಿ ತಾನೆ? ಫರಿಸ್ತಾಗಳಲ್ಲವೇ? ರೆಕ್ಕೆಗಳನ್ನು ಬಿಚ್ಚಿರಿ, ಯಾವಾಗ ಬೇಕಾದರೂ ಹಾರಿರಿ. ಅಂತಹ ಫರಿಷ್ಠಗಳಾಗಿ. ಸರಿ ತಾನೆ ಮಕ್ಕಳೇ? ಎಲ್ಲ ಮಕ್ಕಳಿಗೆ ಇಂದು ಸದ್ಗುರುವಾರದ ಮಧುರವಾದ ಭೋಗ. ಎಲ್ಲರೂ ಆ ಮಾಡಿ ಬಾಯಿ ತೆರೆಯಿರಿ. ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್, ಮತ್ತು ಈ ಗುಲಾಬ್ ಜಾಮೂನ್ ಅನ್ನು ಎಲ್ಲರೂ ತಿಂದಿದ್ದೀರಾ? ಬಹಳ ಮಧುರವಾಗಿತ್ತು. ಹಾಗಾದರೆ ಎಲ್ಲ ಮಕ್ಕಳಿಗೆ, ಪುಟ್ಟ ಬೇಬಿಗಳಿಗೆ, ಪುಟ್ಟ ಫರಿಸ್ತಾಗಳಿಗೆ ಬಾಪ್ ದಾದಾರವರ ಮಧುರವಾದ ನೆನಪು ಪ್ರೀತಿಗಳು. ನಮಸ್ತೆ ಮತ್ತು ಗುಡ್ ಮಾರ್ನಿಂಗ್. ಸರಿ ತಾನೆ? ಎಲ್ಲರೂ ಖುಷಿಯಾಗಿರಿ, ಫರಿಸ್ತಗಳಾಗಿ ಹಾರಿರಿ ಮತ್ತು ಹೇಳಿ, ನನ್ನ ಭಾರತಕ್ಕೆ ಭಗವಂತ ಬಂದಿದ್ದಾರೆ, ನನ್ನ ತಂದೆ ಬಂದಿದ್ದಾರೆ, ನನ್ನ ಪಿತಾ ಬಂದಿದ್ದಾರೆ, ನನ್ನ ಬಂಧು ಸಖ ಬಂದಿದ್ದಾರೆ. ಸರಿ ತಾನೆ ಮಕ್ಕಳೇ? ಜಿ ಬಾಬಾ ಎಲ್ಲ ಮಕ್ಕಳು ನಿಮ್ಮನ್ನು ನೆನಪು ಮಾಡಿದ್ದಾರೆ. ಎಲ್ಲ ಮಕ್ಕಳ ನೆನಪು ಪ್ರೀತಿಯನ್ನೂ ಸ್ವೀಕರಿಸಲಾಯಿತು.
ಎಲ್ಲ ಪುಟ್ಟ ಪುಟ್ಟ ಪ್ರೀತಿಯ ಮಕ್ಕಳದ್ದನ್ನು ಸ್ವೀಕರಿಸಲಾಯಿತು. ಬಾಬನ ಮಧುರವಾದ ಪ್ರೀತಿಯ ಮಕ್ಕಳಿದ್ದಾರೆ. ಒಳ್ಳೆಯದು ಮಕ್ಕಳೇ. ಹೋಗುತ್ತಾ ಬಾಬಾ ಮತ್ತೆ ಓಂಕಾರದ ಮಹತ್ವವನ್ನು ತಿಳಿಸಿದರು. ಎಲ್ಲಕ್ಕಿಂತ ಮೊದಲನೆಯದಾಗಿ ನಿಮ್ಮ ಒಳಗಿನಿಂದ ಎಲ್ಲಾ ಶಕ್ತಿಗಳು ಜಾಗೃತವಾಗುತ್ತವೆ. ಅಂದ್ರೆ ಓಂಕಾರ ಮಾಡೋದ್ರಿಂದ ಏನ್ ಲಾಭಗಳು ಅನ್ನೋದನ್ನ ಬಾಬಾ ತಿಳಿಸಿದ್ರು. ಎಲ್ಲಕ್ಕಿಂತ ಮೊದಲನೆಯದಾಗಿ ನಿಮ್ಮ ಒಳಗಿನ ಎಲ್ಲಾ ಶಕ್ತಿಗಳು ಜಾಗೃತವಾಗುತ್ತವೆ. ಓಂ ಮಾಡುವುದರಿಂದ ನಿಮ್ಮ ಇಡೀ ಮನೆ ಪ್ರತಿಧ್ವನಿಸಲು ಪ್ರಾರಂಭಿಸುತ್ತದೆ ಮತ್ತು ಎನರ್ಜಿ, ಶಕ್ತಿಯುತ ಎನರ್ಜಿಯು ನಿಮ್ಮ ಮನೆಯನ್ನು ಬಂಧಿಸುತ್ತದೆ ಮತ್ತು ಸುತ್ತಮುತ್ತಲು ಶಕ್ತಿಯುತ ವೈಬ್ರೇಷನ್ ಹರಡುತ್ತದೆ. ಓಂ ಧ್ವನಿ ಮಾಡುವುದರಿಂದ ಸುತ್ತಮುತ್ತಲಿನ ಮಕ್ಕಳು ಆಕರ್ಷಿಸಲ್ಪಡುತ್ತಾರೆ. ಸುತ್ತಮುತ್ತಲಿನವರು ಬರಲು ಇಷ್ಟಪಟ್ಟರು ಸ್ವಲ್ಪ ನಾಚಿಕೆ, ಲೋಕಲಜ್ಜೆ ಇರುತ್ತದೆ. ಈ ಮನೆ ಇದೆ ಅಲ್ಲ, ಇದು ರಾತ್ರಿ ಲೈಟ್ ಹೌಸ್ ಆಗಿ ಬಿಡುತ್ತದೆ. ಅಂತಹ ಲೈಟ್ ಹೌಸ್ ಎಂದರೆ ದೂರ ದೂರದ ಆತ್ಮಗಳು ನೋಡುತ್ತವೆ. ಓಂ ಧ್ವನಿ ಮಾಡುವುದರಿಂದ ಮನಸ್ಸು, ಬುದ್ಧಿ, ಶರೀರ ಎಲ್ಲಾ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ ಮತ್ತು ನೇರವಾಗಿ ತಂದೆಯಿಂದ ಶಕ್ತಿ ಸಿಗುತ್ತದೆ. ಕೆಲವು ಶಕ್ತಿಗಳು ವಾಯವಾಯ ಅಂದ್ರೆ ಮೂಲಕ ಬರುತ್ತವೆ, ಆದರೆ ಈ ಓಂಕಾರದಿಂದ ನೇರವಾದ ಶಕ್ತಿ ಸಿಗುತ್ತದೆ. ಓಂ ಈ ಶಕ್ತಿ ಎಷ್ಟು ಪವರ್ಫುಲ್ ಎಂದರೆ ನೀವು ರಾತ್ರಿ ಸ್ಮಶಾನದಲ್ಲಿ ಕುಳಿತು ಓಂ ಮಾಡಿದರೂ ಸ್ಮಶಾನದ ಭೂತ ಪ್ರೇತಗಳು ಓಡಿ ಹೋಗುತ್ತವೆ. ಅವುಗಳು ಮುಕ್ತವಾಗಿ ತಮ್ಮ ಯಾತ್ರೆಯತ್ತ ಸಾಗುತ್ತವೆ. ಯಾರಲ್ಲಾದರೂ ಯಾವುದೇ ತಪ್ಪು ಪ್ರಭಾವವಿದ್ದರೆ ಅದು ಎಷ್ಟೇ ಹಳೆಯದಾಗಿದ್ದರೂ ಆ ಎಲ್ಲಾ ಪ್ರಭಾವಗಳನ್ನು ಓಂ ಸಮಾಪ್ತಿ ಮಾಡುತ್ತದೆ. ಅಂದ್ರೆ ನೆಗೆಟಿವ್ ಎನರ್ಜಿ ಇದ್ರೂ ಅದು ಕೂಡ ಸಮಾಪ್ತಿ ಮಾಡುತ್ತದೆ. ವಿಶೇಷವಾಗಿ ದೈಹಿಕ ಕಾಯಿಲೆಗಳ ಮೇಲೂ ಓಂ ಧ್ವನಿ ಮಾಡುವುದರಿಂದ ಬಹಳ ಪ್ರಭಾವ ಬೀರುತ್ತದೆ. ಒಳ್ಳೆಯದು. ನಮ್ಮ ತಂದೆ ಶಿವಪಿತ ಪರಮಾತ್ಮನಂತಹ ದೊಡ್ಡ ಅಸ್ಥಿ ಅಂದ್ರೆ ದೊಡ್ಡ ವ್ಯಕ್ತಿ ಬಂದು ಹೇಳುತ್ತಾರೆ ಓಂ. ಹಾಗಾದರೆ ಇದರ ಆರಂಭ ಎಲ್ಲಿಂದ ಆಯಿತು? ಓಂ. ಓಂನಿಂದ ಎಷ್ಟು ಲಾಭಗಳು ಬಹಳಷ್ಟಿವೆ. ಇಂದು ಸ್ವಲ್ಪ ತಿಳಿಸಿದ್ದೇನೆ, ಮತ್ತೊಮ್ಮೆ ತಿಳಿಸುತ್ತೇನೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಓಂ. ಸರಿ ತಾನೆ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಅಚಲ ಭವ. ಏನೇ ಆದರೂ ಸ್ಥಿತಿಯು ಸದಾ ಅಚಲ ಅಡೋಲವಾಗಿರಲಿ. ಸ್ವಲ್ಪವೂ ಚಂಚಲವಾದರೆ ಫೇಲ್. ಏನೇ ಆದರೂ ಒಳಗಿನಿಂದ ಸದಾ ಈ ಧ್ವನಿ ಬರಲಿ. ವಾ ಡ್ರಾಮಾ, ವಾವ್. ವಾ ಮಧುರ ಡ್ರಾಮಾ, ವಾ. ಡ್ರಾಮಾದ ಜ್ಞಾನವನ್ನು ಇಷ್ಟು ಪಕ್ಕಾ ಮಾಡಿಕೊಂಡಿದ್ದೀರಾ? ಇಷ್ಟು ಮಜಬೂತ್ ಆಗಿದ್ದೀರಾ? ಒಳ್ಳೆಯದು. ಓಂ ನಮಃ ಶಿವಾಯ.